ನಾನು ಎಂ ನಾಗರಾಜ್, ಅಧ್ಯಕ್ಷ, ಬೆಂಗಳೂರು ಈಡಿಗ ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್. ನಮ್ಮ ಸಂಘ 1995ರಲ್ಲಿ ಸ್ಥಾಪನೆ ಆಯಿತು. ಅಂದಿನ ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ಸಣ್ಣಪ್ಪ ದಾಸೇಗೌಡರು, ಕಾಳೇಗೌಡರು, ಜಿ ನರಸಿಂಹ ಇತ್ಯಾದಿ ಜನರು ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಸಂಘನ ಪ್ರಾರಂಭ ಮಾಡಿ ಆ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಆಮೇಲೆ ರ್ಯಾಂಕ್ ವಿಜೇತರಿಗೆ ಚಿನ್ನದ ಪದಕ ನೀಡಿ ಗೌರವಿಸುವಂಥದ್ದು, ಮತ್ತು ಸಂಘ ಸಂಸ್ಥೆಗಳಿಂದ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಡೆದಂಥ ಸನ್ಮಾತರಿಗೆ ನಮ್ಮ ಸಂಘದಿಂದ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಯಾರಾದರೂ ತೀರಾ ಅನಾರೋಗ್ಯಕ್ಕೆ ಒಳಗಾಗಿ ಅವ್ರಿಗೇನಾದ್ರು ತೀರಾ ಆರ್ಥಿಕ ಸಂಕಷ್ಟ ಬಂತು ಅಂದರೆ ನಮ್ಮ ಕೈಲಾದ ಸಣ್ಣ ಸಹಾಯ, ದೊಡ್ಡದಾಗಲ್ಲ, ನಮ್ಮ ಸಂಘದಲ್ಲಿ ಆರ್ಥಿಕ ಶಕ್ತಿ ಕಡಿಮೆ, ಅವ್ರಿಗೂ ಕೂಡ ಮಾಡಿ ಒಂದು ಸಣ್ಣ ಸಹಾಯಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹೆಂಗೆ ಆರ್ಥಿಕ ಶಕ್ತಿ ಅಂದರೆ ಅನೇಕ ದಾನಿಗಳು ಅವ್ರ ಕೈಲಾದಂಥ ಒಂದು ದಾನವನ್ನು ನೀಡಿದ್ದಾರೆ. ಅದನ್ನೆಲ್ಲ ನಾವು ಎಫ್ ಡಿ ಮಾಡಿದ್ದೀವಿ. ಎಫ್ ಡಿಲಿ ಬರುವಂಥ ಒಂದು ಇಂಟ್ರೆಸ್ಟ್, ಮತ್ತು ಪ್ರತಿ ವರ್ಷ ಅನೇಕ ದತ್ತಿಗಳು ಅವರೇ ತಂದೆ ತಾಯಿ ಹೆಸರಲ್ಲಿ ಬೇರೆ ಹೆಸರಲ್ಲಿ ದತ್ತಿಗಳು ಮಾಡ್ಕೊಂಡಿದ್ದಾರೆ. ಅದರಿಂದ ಅವರು ಪ್ರತಿ ವರ್ಷ ಇಷ್ಟಿಷ್ಟು ಅಂತ ದುಡ್ಡು ಕೊಡ್ತಾರೆ. ಅದನ್ನು ಸೇರಿಸಿ ದತ್ತಿಗಳು ಕೊಡೋ ದುಡ್ಡು, ನಮ್ಮ ಎಫ್ ಡಿಯಿಂದ ಬರೋ ದುಡ್ಡು ಎರಡೂ ಸೇರಿಸಿ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತಾಯಿದ್ದೀವಿ. ಈ ವರ್ಷ 145 ಜನಕ್ಕೆ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡ್ತಾಯಿದ್ದೀವಿ. 343 ಜನ ಅಪ್ಲೈ ಮಾಡಿದರು. ಆದರೆ ನಮ್ಮ ಆರ್ಥಿಕ ಶಕ್ತಿಯಿಂದ ಕೊಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಶಕ್ತಿ ಹೆಚ್ಚಿದ್ದೇ ಆದರೆ ಎಷ್ಟು ಜನ ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲ ಕೊಡ್ತೀವಿ. ಈಗ ಸದ್ಯಕ್ಕೆ ಈ ಮಟ್ಟದಲ್ಲಿ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ ದಾನಿಗಳ ಬಗ್ಗೆ ಏನು ಹೇಳ್ತೀರಾ ಸರ್? ದಾನಿಗಳ ಬಗ್ಗೆ ಏನು ಹೇಳ್ತೀರಾ? ದಾನಿಗಳು ಸಹೃದಯವಂತರು, ನಾವು ಶಿಕ್ಷಣದ ಬಗ್ಗೆ ಕಾಳಜಿ ಇರೋವಂಥವರು, ಶಿಕ್ಷಣಕ್ಕೆ ಒಳ್ಳೆಯದಾಗಲಿ, ಹುಡುಗರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಕೈಲಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು 2,000ದಿಂದ ಹಿಡಿದು 10 ಲಕ್ಷ ರೂಪಾಯಿ ಅವ್ರಿಗೂ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಮುಂದೆ ಕೂಡ ಅವರು ಇದೇ ರೀತಿ ಸಹಾಯ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ